ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಿಯಲ್ ಸ್ಟೋರಿ ಬೈ ಯೋಗೇಶ್ ಚಾನಲ್ಗೆ ಮತ್ತೆ ಸ್ವಾಗತ. 6 ಎಪಿಸೋಡ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ದಯವಿಟ್ಟು ಎಲ್ಲ ಎಪಿಸೋಡ್ಗಳನ್ನ ನೋಡೋಕ್ಕೆ ಶುರು ಮಾಡಿ. ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಫ್ರೆಂಡ್ಸ್, ಈಗ ಎಪಿಸೋಡ್ 7ಕ್ಕೆ ನಾವು ಲಗ್ಗೆ ಇಡೋಣ. ನನ್ನ ಗೆಳತಿ ಅಪ್ಪನಿಗೆ ಅರಿವಾಗುತ್ತೆ, ಇನ್ನು ಮುಂದೆ ನಾನು ನನ್ನ ತಮ್ಮನ್ನ ನಂಬೋದಿಲ್ಲ ಅಂತ ಹೇಳ್ತಿರ್ತಾರೆ. ನಾವು ಹೇಳಿದ ಮಾತು ಕೇಳದೆ ಈಗ ಆಯಿತು ಅಂತ ನನ್ನ ಗೆಳತಿ ಅಮ್ಮ ಹೇಳ್ತಾರೆ. ಬೇಜಾರಾಗಬೇಡಿ, ಆಸ್ತಿ ಪಾಸ್ತಿ ಎಲ್ಲವನ್ನು ಅವರೇ ಇಟ್ಕೊಳ್ಳಿ ಅಂತ ನನ್ನ ಗೆಳತಿ ಅಮ್ಮ ನೋವಿಂದ ಹೇಳ್ತಾರೆ. ಇಟ್ಕೊಂಡು ಎಷ್ಟು ದಿನ ಜೀವನ ಮಾಡ್ತಾರೆ, ಮಾಡಲಿ, ನಮಗೇನು ಬೇಡ, ನಮಗೇನಂತ 2 ಆಸ್ತಿ ಇದೆ, ಅದೇ ಸಾಕು ಅಂತ ಹೇಳ್ತಿರ್ತಾರೆ. ನಮ್ಮೆಲ್ಲರ ತಲೆಯಲ್ಲಿ ಅದು ಯಾವ ಆಸ್ತಿ ಅಂತ ಓಡ್ತಿರ್ಬೇಕಲ್ವಾ, ಯೋಚನೆ ಬರ್ತಿರ್ಬೇಕಲ್ವಾ. ಅದೇ ರೀ ಅವ್ರ 2 ಮಕ್ಕಳು, ಅವ್ರ 2 ಮುದ್ದಾದ ಹೆಣ್ಮಕ್ಳು. ಗೆಳತಿ ತಾಯಿ ಹೇಳ್ತಾರೆ, ಮಕ್ಕಳು ಓದಿ ಒಳ್ಳೆ ಕೆಲಸದಲ್ಲಿದ್ದರೆ ಅದೇ ಸಾಕು, ನಮ್ಮನ್ನು ಸಾಕಲು ಇನ್ನೇನು ಬೇಕು ಅಂತ ಹೇಳ್ತಿರ್ತಾರೆ. ನೋಡಿ ಸ್ನೇಹಿತರೆ, ಆವತ್ತು ನನ್ನ ಗೆಳತಿ ಚಿಕ್ಕಪ್ಪನ ಮಾತು ಕೇಳಿ ಅವ್ರ ಅಮ್ಮ ಅಪ್ಪ ಒಪ್ಕೊಂಡು ಮದುವೆ ಆಗಿದ್ದಿದ್ರೆ ಏನಾಗಿರ್ಬೋದು ಇವತ್ತು. ಆದರೆ ಆ ಹೆಣ್ಮಗು ತನ್ನ ಹಠಚಾರದಿಂದ ಓದಿ ಒಳ್ಳೆ ಕೆಲಸ ಸೇರ್ತಾಳೆ. ಇದನ್ನೇನೂ ಮಾಡದೆ ಮದುವೆ ಆಗಿದ್ದರೆ ಅವಳ ಜೀವನ, ಅವರ ಅಪ್ಪ ಅಮ್ಮನ ಜೀವನ ಏನಾಗಬೇಕಾಗಿತ್ತಲ್ವಾ. ಅದಕ್ಕೆ ಸ್ನೇಹಿತರೆ ಹೇಳೋದು, ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಒಂದು ಗಾದೆನೇ ಇದೆಯಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹಾಗೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವರಿಗೆ ವಿದ್ಯಾಭ್ಯಾಸ ಕೊಡಿಸಿ, ಅವಳೇ ನಮ್ಮ ಆಸ್ತಿ, ನಮ್ಮ ಮನೆಯ ಬೆಳಕು. ನನ್ನ ಗೆಳತಿ ಮತ್ತು ಅವರ ಅಕ್ಕ ಏನಾದರೂ ಓದದೇ ಇದ್ದಿದ್ರೆ ಇವತ್ತು ಅವರ ಅಪ್ಪ ಅಮ್ಮನ ಗತಿ ಏನಾಗಬೇಕಿತ್ತು. ಅದಕ್ಕೆ ಹೇಳೋದು, ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ, ಅವಳ ಜೀವನ ರೂಪಿಸಿ, ಅವಳನ್ನ ಬೆಳೆಸಿ ಅಂತ. ಒಂದು ದಿನ ನಿಮಗೆ ಅವರೇ ದಾರಿದೀಪ ಆಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಹೆಣ್ಣು ಬೇಡ ಗಂಡು ಬೇಕು ಅಂತ ಆಸೆಯಿಂದ ಇರೋರು ಇದ್ದಾರೆ. ಇನ್ನು ಏನೂ ಇಲ್ಲದೆ ಯಾವುದೋ ಒಂದು ಮಗು ಆದರೆ ಆಗಲಿ ಅನ್ನೋರು ಇದ್ದಾರೆ. ಇದ್ರ ಮಧ್ಯೆ ಹೆಣ್ಣನ್ನು ಭ್ರೂಣ ಹತ್ಯೆ ಮಾಡೋರು ಮಾಡ್ತಾನೇ ಇದ್ದಾರೆ, ಶೋಷಣೆಗೆ ಒಳಗಾಗ್ತಾನೆ ಇದ್ದಾರೆ. ಹಾಗಾಗಿ ಹೆಣ್ಣು ನಿಮ್ಮ ಕಣ್ಣು, ಹೆಣ್ಣು ಮಕ್ಕಳೇ ಇವತ್ತಿನ ದಾರಿದೀಪ. ಎಷ್ಟೋ ಜನ ಹೆಣ್ಣು ಮಗು ಆಯಿತು ಅಂತ ದಾರಿಲಿ ಬಿಸಾಡೋರು ಇದ್ದಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಿಮಗೆ ಮಗು ಇಷ್ಟ ಇಲ್ಲ ಇದ್ದರೆ, ಬೇಡ ಅನಿಸಿದ್ರೆ, ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಕೊಟ್ಟು ಬನ್ನಿ. ಅಲ್ಲಾದರೂ ಹೆಣ್ಣು ಸಂತಾನ ಬೆಳೆದಕ್ಕೆ ಶುರು ಆಗುತ್ತೆ. ಇಷ್ಟು ಹೇಳ್ತಾ ಇಲ್ಲಿಗೆ ನಮ್ಮ ಎಪಿಸೋಡ್ಗಳನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಕತೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾನು ನಿಮ್ಮ ಯೋಗೇಶ್. ಇಷ್ಟವಾದಲ್ಲಿ ಕಮೆಂಟ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡದ ಹುಡುಗ, ಮತ್ತೊಮ್ಮೆ ಯೋಗೇಶ್, ಸೈನಿಂಗ್ ಆಫ್.